ಹಲೋ ಗೈಸ್, ಹೇಗಿದ್ದೀರಾ? ಮತ್ತೆ ಸೈಟಿಗೆ ಹೋಗ್ತಿದ್ದೇನೆ ಈಗ. ಇವತ್ತೊಂದು ಮಾರ್ಕಿಂಗ್ ಉಂಟು ಗೈಸ್, ಒಂದು ಫಸ್ಟ್ ಫ್ಲೋರ್ ಇದು ಕಟ್ತಿದ್ದಾರೆ ಕೆಂಪು ಕಲ್ಲು. ಅಲ್ಲಿ ನೋಡುವ, ಸೈಟಿಗೆ ಹೋಗಿ ತೋರಿಸ್ತೇನೆ ನಿಮಗೆ. ಬನ್ನಿ ಗೈಸ್, ಹಾಗಾದ್ರೆ ಹೋಗುವ. ಮಾರ್ಕಿಂಗ್ ಎಲ್ಲ ಆಯಿತು ಗೈಸ್. ಇವಾಗ ಇನ್ನೊಂದು ಸೈಟಿಗೆ ಬಂದೆ. ಇವಾಗ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಲಿಕ್ಕೆ ಉಂಟು. ಅದು ಡಿಸೈನ್ ಎಲ್ಲ ಮಾಡ್ತಿದ್ದೀರಲ್ಲ ನಿನ್ನೆ, ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ ತೋರಿಸ್ತೇನೆ. ಇಲ್ಲಿ ಗೋಡೆಯದ್ದು ಗಾರೆ ಮಾಡ್ತಿದ್ದಾರೆ, ಈ ಕಡೆಯದ್ದು ನೋಡಿ ಗೈಸ್. ಮತ್ತು ನಿನ್ನೆ ಒಂದು ಗ್ರೂ ಕಟ್ಟಿಂಗ್ ಮಾಡಿದ್ದಾರೆ. ನಿನ್ನೆ ಸಂಜೆ 6 ಗಂಟೆ ತನಕ ಆಗಿದೆ. ಅದನ್ನು ತೋರಿಸ್ತೇನೆ ನೋಡಿ. ಈಗ ಇದು ಪ್ರಿಂತಿ ಬಿಮ್ಮದ್ದು ಸೈಡೆಲ್ಲ ಹುರಿದಾಗಿದೆ, ಹೊರಗಡೆದೆಲ್ಲ ಆಗಿದೆ. ಇದು ಶುಕ್ರವಾರ ಕಾಂಕ್ರೀಟ್. ಈಗ ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟೇ ಆಯ್ತು ನೋಡಿ. ಇನ್ನು ಒಳಗಡೆದೆಲ್ಲ ಹೊಡಿಲಿಕ್ಕೆ ಉಂಟು ಸೈಡ್. ನೋಡಿ ಗೈಸ್ ಎಷ್ಟಾಯ್ತು ಅಂತ. ಗೈಸ್, ನಿಮಗೆ ಗ್ರೂ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಗೊತ್ತುಂಟಾ? ಗ್ರೂ ಕಟ್ಟಿಂಗ್ ನಾನು ಹೇಳ್ತೇನೆ ನೋಡಿ ಗೈಸ್. ಈಗ ನಿಮಗೆ ಒಂದು ವಾಲ್ ಉಂಟಲ್ಲ, 10 ಫೀಟ್ ಇದ್ದರೆ 10 ಫೀಟದ್ದು ವಾಲ್ ಉಂಟು, 10 ಫೀಟ್ ಆಯಿತಾ? ಅದನ್ನು ಡಿವೈಡ್ ಮಾಡಬೇಕು ಫೀಟಲ್ಲಿ. 10 ಫೀಟ್ ಅಂದರೆ ಡಿವೈಡ್ ಮಾಡುವಾಗ ಇಷ್ಟು ಒಂದು 5 ಬರ್ತದೆ. ಒಂದೊಂದು ಫೀಟ್ ಮಾಡಿದರೆ, ಇಲ್ಲ 2 ಫೀಟ್ ಮಾಡಿದರೆ 5 ಬರ್ತದೆ. 10 ಒಂದೊಂದು ಫೀಟ್ ಮಾಡಿದರೆ 10 ಬರ್ತದೆ, 10. ನಾವು 2 ಫೀಟ್ ಮಾಡುವ. 1 2 3 4, ಇದು 2 ಫೀಟ್ ಗೈಸ್, 2 ಫೀಟ್. ಇವಾಗ ನೀವೇನು ಮಾಡಬೇಕಂದ್ರೆ, ಅದು ಕಟ್ಟಿಂಗ್ ಉಂಟಲ್ಲ ಯಾವಾಗಲೂ ಗ್ರೂ ಕಟ್ಟಿಂಗ್, ಅರ್ಧ ಎಲ್ಲ 3/4 ಇಂಚ್ ಇರಬೇಕು. ಇಲ್ಲ ಜಾಸ್ತಿ ಅಂದರೆ 1 ಇಂಚ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅದು ಗಲೀಜು ಕಾಣ್ತದೆ ಗೈಸ್, ಹಾಗೆ ಗೊತ್ತಾಯ್ತಾ? ಇವಾಗ ಇದು ಸೆಂಟ್ರ್ ಪಾಯಿಂಟ್ ಆಯಿತಾ ಡಿವೈಡ್ ಮಾಡುವಾಗ. ಇದರಿಂದ ಅರ್ಧ ಇಂಚ್ ಆದರೆ 1/4 ಇಂಚ್ ಮೇಲ್ಗಡೆ, 1/4 ಇಂಚ್ ಕೆಳಗಡೆ. ಆವಾಗ ಅರ್ಧ ಇಂಚ್ ಕಟ್ಟಿಂಗ್. ಇಲ್ಲಿ ಸಹ 1/4 ಇಂಚ್ ಮೇಲೆ, 1/4 ಇಂಚ್ ಕೆಳಗೆ. 1 ಇಂಚ್ ಆದರೆ ಅರ್ಧ ಇಂಚ್ ಮೇಲೆ, ಅರ್ಧ ಇಂಚ್ ಕೆಳಗೆ. ಆ ರೀತಿ ಗೈಸ್, ಗೊತ್ತಾಯ್ತಾ? ಆ ರೀತಿ ಮಾಡಿದರೆ ಆಯಿತು.